ಸಿದ್ದರಾಮೇಶ್ವರರೇ ನಮ್ಮ ನೆಲದ ಪವಾಡ ಪುರುಷರೇ. ಮರುದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಆ ವ್ಯಕ್ತಿ ಮನೆಯಿಂದ ಹೊರಟನು. ಪ್ರತಿ ಹೆಜ್ಜೆಯಲ್ಲೂ ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ, ನಾನು ಮಾಡಿದ ತಪ್ಪನ್ನು ಹೇಗೆ ಸರಿಪಡಿಸಿಕೊಳ್ಳಲಿ. ಮಠದ ದಾರಿ ಹತ್ತಿರವಾಗುತ್ತಿದ್ದಂತೆ ಅವನ ಮನಸ್ಸಿನ ಭಾರ ಇನ್ನಷ್ಟು ಹೆಚ್ಚಾಯಿತು. ಆದರೆ ಈ ಬಾರಿ ಆ ಭಾರ ಅಹಂಕಾರದದ್ದಲ್ಲ, ಅದು ಪಶ್ಚಾತ್ತಾಪದ ಭಾರವಾಗಿತ್ತು. ಕೊನೆಗೂ ಅವನು ಶ್ರೀ ಸಿದ್ದರಾಮ ಸ್ವಾಮೀಜಿಯವರ ಮಠವನ್ನು ತಲುಪಿದನು. ಮಠದ ಬಾಗಿಲ ಬಳಿ ನಿಂತು ಕೆಲವು ಕ್ಷಣ ಮೌನವಾಗಿ ನೋಡಿದನು. ಒಳಗೆ ಹೋಗಲು ಕೂಡ ಅವನಿಗೆ ಧೈರ್ಯವಾಗಲಿಲ್ಲ. ನಾನು ಸ್ವಾಮೀಜಿಗಳ ಬಗ್ಗೆ ಅಷ್ಟು ಕೆಟ್ಟ ಮಾತುಗಳನ್ನಾಡಿದ್ದೇನೆ, ಅವರು ನನ್ನನ್ನು ಕ್ಷಮಿಸುತ್ತಾರಾ ಎಂದು ಮನಸ್ಸಿನಲ್ಲೇ ಯೋಚಿಸಿದನು. ಕೊನೆಗೆ ಧೈರ್ಯ ಮಾಡಿಕೊಂಡು ಸ್ವಾಮೀಜಿಗಳ ಮುಂದೆ ಹೋದನು. ಸ್ವಾಮೀಜಿಗಳನ್ನು ನೋಡಿದ ತಕ್ಷಣವೇ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ತಲೆ ತಗ್ಗಿಸಿ ಸ್ವಾಮೀಜಿಗಳ ಪಾದಗಳಿಗೆ ಬಿದ್ದನು. ಕಣ್ಣೀರಿನಿಂದ ನಡುಗುವ ಧ್ವನಿಯಲ್ಲಿ ಹೇಳಿದನು, ಸ್ವಾಮೀಜಿಗಳೇ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನಿಮ್ಮ ಬಗ್ಗೆ ತಿಳಿಯದೆ, ನಿಮ್ಮ ಮಹತ್ವವನ್ನು ಅರಿಯದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದೇನೆ. ನನ್ನ ಅಹಂಕಾರದಿಂದ ನಾನು ಆಡಿದ ಮಾತುಗಳಿಗೆ ಇಂದು ನನಗೆ ನಾಚಿಕೆಯಾಗುತ್ತಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸ್ವಾಮೀಜಿಗಳೇ. ಅವನ ಮಾತುಗಳನ್ನು ಕೇಳಿದ ಸ್ವಾಮೀಜಿಗಳು ಅವನ ಕಡೆ ಕರುಣೆಯಿಂದ ನೋಡಿದರು. ನಂತರ ನಿಧಾನವಾಗಿ ತಮ್ಮ ಕೈಯನ್ನು ಅವನ ತಲೆಯ ಮೇಲೆ ಇಟ್ಟರು. ಸ್ವಾಮೀಜಿಗಳು ಹೇಳಿದರು, ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ, ಆದರೆ ಮಾಡಿದ ತಪ್ಪನ್ನು ಅರಿತು ತಪ್ಪಿನ ದಾರಿಯಿಂದ ಹಿಂದಿರುಗುವುದು ಮನುಷ್ಯನ ದೊಡ್ಡ ಗುಣ. ನೀನು ಮಾಡಿದ ತಪ್ಪನ್ನು ಅರಿತು ಇಂದು ಇಲ್ಲಿಗೆ ಬಂದಿದ್ದೀಯಾ, ಅದೇ ನಿನ್ನ ಮೊದಲ ಗೆಲುವು. ಆ ಮಾತುಗಳನ್ನು ಕೇಳಿದ ಆ ವ್ಯಕ್ತಿಯ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು. ಸ್ವಾಮೀಜಿಗಳೇ, ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ನಿಮ್ಮ ಬಗ್ಗೆ ಯಾರ ಬಳಿಯೂ ಅಪಪ್ರಚಾರ ಮಾಡುವುದಿಲ್ಲ. ನನ್ನ ಬದುಕನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಿಕೊಳ್ಳುತ್ತೇನೆ ಎಂದು ಕೈಮುಗಿದ. ಸ್ವಾಮೀಜಿಗಳು ಅವನನ್ನು ಎಬ್ಬಿಸಿ ಕರುಣೆಯಿಂದ ಆಶೀರ್ವದಿಸಿದರು. ಹೋಗು, ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಳ್ಳಬೇಡ, ಯಾರಿಗೂ ಕೆಡುಕು ಬಯಸಬೇಡ. ನಿನ್ನ ಮನಸ್ಸು ಬದಲಾದಾಗ ನಿನ್ನ ಬದುಕು ಬದಲಾಗುತ್ತದೆ ಎಂದು ಆಶೀರ್ವಾದ ನೀಡಿದರು. ಅಂದಿನಿಂದ ಆ ವ್ಯಕ್ತಿಯ ಬದುಕೇ ಬದಲಾಯಿತು. ಸ್ವಾಮೀಜಿಗಳ ಕೃಪೆಯಿಂದ ಅವನ ಮನಸ್ಸಿನಲ್ಲಿದ್ದ ಅಹಂಕಾರ ದೂರವಾಯಿತು. ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ನಡೆದ ಅದ್ಭುತ ಘಟನೆಗಳ ಬಗ್ಗೆ ತಿಳಿಯಲು ವೀಕ್ಷಿಸಿ ಮುಂದಿನ ಭಾಗದಲ್ಲಿ.